ಯೇಸು ಕ್ರಿಸ್ತ ಪ್ರಭುವು ನಮ್ಮನ್ನು ವಿಮೋಚಿಸಲು ಶಾಪವಾದರಂತೆ ಇದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದಾದ್ರೂ ಇದೆಯೇ ಹೇಳಿ? ನೀವು ಕೆಲಸ ಮಾಡ್ತಿರುವ ಯಜಮಾನರಿಗೆ ನಿಮ್ಮ ಸ್ಥಾನವನ್ನ ತೆಗೆದುಕೊಳ್ಳೋ ಹೇಳಿ. ಒಮ್ಮೆ ಕೇಳಿ ನೋಡಿ, ಬಾಸ್ ಒಂದಿನ ನಾನ್ ನಿನ್ ಜಾಗದಲ್ಲಿ, ನೀನ್ ನನ್ ಜಾಗದಲ್ಲಿ ಒಂದಿನ ಮಾಡ್ತಾರಾ? ಯಾರಾದ್ರೂ ಇದಾರಾ? ಅಂತ ವ್ಯಕ್ತಿ ಯಾರಾದ್ರೂ ಈ ಲೋಕದಲ್ಲಿದ್ದಾರಾ? ಇದ್ದಾರೆ. ಯೇಸು ಕ್ರಿಸ್ತ ಪ್ರಭು ನಿಮ್ ಸ್ಥಾನವನ್ನ ಅವರು ಈ ಭೂಮಿ ಮೇಲೆ ತೆಗೆದುಕೊಂಡ್ರು, ನಿಮ್ಮನ್ನ ಆಶೀರ್ವಾದವನ್ನಾಗಿ ಮಾಡಲು, ಬದಲಾಯಿಸಲು. ದೇವರಿಗೆ ಸ್ತೋತ್ರ. ಎಂಥ ದೊಡ್ಡ ದೇವರನ್ನ ಮನುಷ್ಯರು ನಿಮ್ಮ ಸ್ಥಾನವನ್ನ ತೆಗೆದುಕೊಳ್ಳಲು ಒಪ್ಪಲಿಲ್ಲ. ಆದ್ರೆ ಸಾಕ್ಷಾತ್ ಸರ್ವಲೋಕ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತ ಪ್ರಭುವು ತನ್ನ ಮಹಿಮೆಯನ್ನು ಬಿಟ್ಟು ತನ್ನನ್ನು ತಾನು ಶೂನ್ಯ ಮಾಡಿಕೊಂಡು ದಾಸನ ಸ್ವರೂಪವನ್ನು ಧರಿಸಿ ನಿಮ್ಮ ಸ್ಥಾನವನ್ನು ತೆಗೆದುಕೊಳ್ಳಲು ಬಂದ್ರು. ನಾವು ಎಷ್ಟು ಧನ್ಯರು, ಎಷ್ಟು ಆಶೀರ್ವದಿಸಲ್ಪಟ್ಟವರು. ಇದನ್ನು ನಾವು ಆಶೀರ್ವಾದವೆಂದು ಭಾವಿಸಬೇಕು, ದೀವೆನಕರವೆಂದು ನಾವು ಭಾವಿಸಬೇಕು. ಅಷ್ಟೇ ಹೊರತು ಕೆಲಸಗಳು ಬರ್ತಾವೆ ಹೋಗ್ತವೆ, ಕೆಲಸಗಳನ್ನ ಬದಲಾಯಿಸ್ತಾಳೆ. ಇದಲ್ಲದಿದ್ರೆ ಇನ್ನೊಂದು, ಅದಲ್ಲದಿದ್ರೆ ಮತ್ತೊಂದು. ಕೆಲಸಗಳು ಬದಲಾಗುತ್ತಲೇ ಇರ್ತವೆ. ಮನೆಗಳನ್ನ ಬದಲಾಯಿಸ್ತೇವೆ, ಸ್ಥಳಗಳನ್ನ ಬದಲಾಯಿಸ್ತೇವೆ, ದೇಶಗಳನ್ನ ಬದಲಾಯಿಸ್ತೇವೆ. ಆದ್ರೆ ನಿಮ್ಮಲ್ಲಿರೋ ಆತ್ಮನು ಎಂದಿಗೂ ಬದಲಾಗೋದಿಲ್ಲ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ.